ಇನ್ನು ಕೂಡ ನಿಂತಿಲ್ಲ ತಮಿಳಿಗರ ಅಕ್ರಮ ಪ್ರವೇಶ ಕಳ್ಳ ಪ್ರವೇಶ ಗಡಿ ಭಾಗದಲ್ಲಿ ಕದ್ದು ಮುಚ್ಚಿ ಲಾರಿಯಲ್ಲಿ ಜನರನ್ನ ಚಾಲಕ ಸಾಗಿಸ್ತಾ ಇದ್ದ ಕರ್ನಾಟಕ ಗಡಿ ಅತ್ತಿಬೆಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದಾಗ ಈ ಮಾಹಿತಿ ಬೆಳಕಿಗೆ ಬಂದಿರೋದು. ಲಾರಿಯಲ್ಲಿ 7 ಜನರನ್ನ ಕೂರಿಸಿಕೊಂಡು ಆ ಡ್ರೈವರ್ ಬರ್ತಾ ಇದ್ದಂತೆ ತಪಾಸಣೆ ಮಾಡಿದಾಗ ಅಲ್ಲಿ 7 ಜನ ಕದ್ದು ಕೂತಿದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಈ ಲಾರಿ ಬರ್ತಾ ಇತ್ತು. ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡಿದಾಗ ಈ ಕೃತ್ಯ ಬಯಲಿಗೆ ಬಂದಿದೆ. ನೋಡಿ, ಗಡಿಯಲ್ಲಿ ಅಕ್ರಮ ಪ್ರವೇಶ ಹೆಂಗಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಲಾರಿಗಳ ಮುಖಾಂತರವಾಗಿ ಒಂದಿಷ್ಟು ಜನರನ್ನ ಕರ್ಕೊಂಡ್ಬರೋದಕ್ಕೂ ಕೂಡ ಚಾಲಕರು ಅಲ್ಲಿ ಒಂದಿಷ್ಟು ದುಡ್ಡನ್ನ ಇಸ್ಕೊಳ್ಳೋದು, ಇವ್ರನ್ನೆಲ್ಲ ಕರ್ಕೊಂಡ್ಬರೋದು ಕದ್ದು ಮುಚ್ಚಿ. ಬಟ್ ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆ ಮಾಡಿದಾಗ ಗೊತ್ತಾಗಿದೆ. ಇನ್ನೊಂದು ಕಡೆ ಅತ್ತಿಬೆಲೆಯಲ್ಲಿ ಮೊನ್ನೆಯಿಂದ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಮೇನ್ ರೋಡ್ ಬಿಟ್ಬಿಟ್ಟು ಈ ಕಳ್ಳು ದಾರಿಯಲ್ಲಿ ಈ ಹಳ್ಳಿಗಳ ಮೂಲಕ ಮತ್ತೆ ಈ ಜಮೀನಿನ ಮೂಲಕ ಹೆಂಗೆ ಗಡಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾನೆ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಈ ಅಕ್ರಮವಾಗಿ ಗಡಿ ಪ್ರವೇಶ ಕೆಲವರು ನಡ್ಕೊಂಡು ಬರ್ತಾ ಇದ್ದಾರೆ, ಇನ್ ಕೆಲವರು ಜಮೀನುಗಳ ಮುಖಾಂತರ, ಇನ್ ಕೆಲವರು ಗ್ರಾಮಗಳ ಮುಖಾಂತರ ಕಳ್ಳದಾರಿಯನ್ನ ಹಿಡ್ಕೊಂಡಿದ್ದಾರೆ. ಇಲ್ಲಿ ರಾಜಾರೋಷವಾಗಿ ಲಾರಿ ಮುಖಾಂತರನೇ ಈ ಚಾಲಕ ಕರ್ಕೊಂಡ್ ಬಂದಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಹೊರಟಿದ್ರು ಇವರೆಲ್ಲ? ಹೌದು ಶರ್ಮಿತಾ, ಕಳೆದ ಹಲವು ದಿನಗಳಿಂದ ತಮಿಳುನಾಡು ಗಡಿ ಗ್ರಾಮಗಳ ಹೊಲಗದ್ದೆ ಈ ರಸ್ತೆಗಳಿರುವಂತ ಕಡೆ ಕಾಲ್ದಾರಿಗಳಲ್ಲಿ ರಾಜ್ಯವನ್ನ ಪ್ರವೇಶ ಮಾಡ್ತಾ ಇದ್ರು ಅಕ್ರಮವಾಗಿ ತಮಿಳುನಾಡಿನಿಂದ ಸಾಕಷ್ಟು ಜನ. ಸೊ ಇದ್ರ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಬಾರಿ ಸುದ್ದಿ ಆಗಿತ್ತು. ಪೊಲೀಸರು ಕೂಡ ಆ ಏನು ಕಳ್ಳದಾರಿಗಳು ಅದನ್ನೆಲ್ಲ ಮುಚ್ಚಿ ಅಲ್ಲಿ ಸರ್ಪಗಾವಲು ಪೊಲೀಸರು ಗಸ್ತು ಹಾಕಲಾಗಿತ್ತು. ಇದೀಗ ಇವತ್ತು ಲಾಕ್ಡೌನ್ ಇದ್ರೂ ಸಹ ಏನು ಗೂಡ್ಸ್ ವಾಹನಗಳನ್ನ ರಾಜ್ಯ ಪ್ರವೇಶ ಮಾಡ್ಲಿಕ್ಕೆ ವಿನಾಯಿತಿ ಇದೆ. ಸೊ ಇದನ್ನೇ ಬಂಡವಾಳ ಮಾಡಿಕೊಟ್ಟಂತ ತಮಿಳರು ಸುಮಾರು ಒಂದು ಟ್ರಕ್ ನಲ್ಲಿ 7 ಜನ ಚಾಲಕನಿಗೆ ಇಂತಿಷ್ಟು ಅಂತ ಹಣ ಕೊಟ್ಬಿಡೋದು ಅವ್ರ ರಾಜ್ಯ ಪ್ರವೇಶ ವಾಹನ ಜೊತೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಅತ್ತಿಬೆಲೆ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ತಪಾಸಣೆ ವೇಳೆ ಈ 7 ಜನ ಸಿಕ್ಕಾಕೊಂಡಿದ್ದಾರೆ. ಅವ್ರು ಹೇಳುವಂತದ್ದು, ಚಾಲಕನಿಗೆ ಇಂತಿಷ್ಟು ಹಣ ಕೊಟ್ಟರೆ ಅವ್ರಿಗೆ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಗಡಿ ದಾಟಿಸುವಂತ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ನಾವು ಬಂದ್ವಿ ಅಂತ ಹೇಳಿ ಪೊಲೀಸರು ಸಾಕಷ್ಟು ಹದ್ದಿನ ಕಣ್ಣಿಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯ ಪ್ರವೇಶ ಮಾಡ್ಲಿಕ್ಕೆ ಒಂದು ದಾರಿಯನ್ನು ಹುಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅತ್ತಿಬೆಲೆ ಪೊಲೀಸರು ಪ್ರಮುಖವಾಗಿ ಟ್ರಕ್ಗಳನ್ನ ತಪಾಸಣೆ ಮಾಡೋದು ತೀರಾ ಕಡಿಮೆ. ಯಾಕೆಂದ್ರೆ ಗೂಡ್ಸ್ ವಾಹನಗಳನ್ನ ತಪಾಸಣೆ ಮಾಡಬಾರ್ದು, ಅವನ್ನ ಸರಾಗವಾಗಿ ಹೋಗ್ಲಿಕ್ಕೆ ಬಿಡ್ಬೇಕು ಅಂತ ಸರ್ಕಾರದ ಆದೇಶ ಇದೆ. ಅದು ಕೂಡ ಅತ್ತಿಬೆಲೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಟ್ರಕ್ನೆಲ್ಲ ಪರಿಶೀಲನೆ ಮಾಡಿದಾಗ 7 ಜನ ತಮಿಳರು ಸಿಕ್ಕಿದ್ರಿಂದ ಈ ಒಂದು ಪ್ರಕರಣ ಏನು ಬೆಳಕಿಗೆ ಬಂದಿದೆ. ಒಂದ್ ವೇಳೆ ಈ ರೀತಿ ಇನ್ನೆಷ್ಟು ಜನ ರಾಜ್ಯ ಪ್ರವೇಶ ಮಾಡಿದಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಸರ್ಕಾರ ಕೂಡ ಗೂಡ್ಸ್ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಅಥವಾ ಪಾಸ್ ವ್ಯವಸ್ಥೆ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಆಗಿದೆ. ಥ್ಯಾಂಕ್ ಯು ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ವಾಹನ